ಬಳ್ಳಾರಿಯಲ್ಲಿ ಬಿರು ಬಿಸಿಲಿನ ಬೇಗೆಗೆ ಜನತೆ ತತ್ತರಿಸುತ್ತಿದ್ದಾರೆ. ಇನ್ನು ಪಶು ಪಕ್ಷಿಗಳ ಸ್ಥಿತಿ ಹೇಳುವಂತಿಲ್ಲ. ಇದನ್ನರಿತ ನಿಮಗಾಗಿ ನಾವು ಸಂಸ್ಥೆ ಪಕ್ಷಿಗಳ ದಾಹ ತೀರಿಸಲು ಉಚಿತವಾಗಿ ಸಿಮೆಂಟ್ ಪಾಟ್ ವಿತರಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ. ಈ ಕುರಿತು ಒಂದು ವರದಿ. ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗುತ್ತಿದ್ದು ಜನರು ಬಿರು ಬಿಸಿಲಿನಿಂದ ತತ್ತರಿಸಿದ್ದಾರೆ. ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆಯವರೆಗೂ ಸುಡು ಬಿಸಿಲಿನಿಂದ ಜನ ಮನೆಯಿಂದ ಹೊರಗೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಜನಸಂದಣಿ ಹಾಗೂ ಸಂಚಾರ ಕಡಿಮೆ ಇರಲಿದೆ. ಆದಾಗ್ಯೂ ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲು ವಾಹನ ಸವಾರರು ತಲೆಗೆ ಟೋಪಿ ಧರಿಸುವುದು, ತಂಪು ಪಾನೀಯಗಳಾದ ಎಳನೀರು, ಕಬ್ಬಿನ ಜ್ಯೂಸ್, ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗುವುದು ಸಾಮಾನ್ಯ ದೃಶ್ಯವಾಗಿದೆ. ನಿಮಗಾಗಿ ನಾವು ಸಂಸ್ಥೆಯು ನಗರದ ವಿವಿಧ ಬಡಾವಣೆಗಳಲ್ಲಿ ಉಚಿತವಾಗಿ ನೀರಿನ ಅರವಟ್ಟಿಗೆ ವಿತರಿಸುವ ಮೂಲಕ ಪಶು ಪಕ್ಷಿಗಳ ನೀರಿನ ದಾಹ ತೀರಿಸಲು ಮುಂದಾಗಿದೆ. ಕಳೆದ 5 ವರ್ಷಗಳಿಂದ ಈ ಕೆಲಸದಲ್ಲಿ ನಿರತವಾಗಿರುವ ಸಂಸ್ಥೆ ಈ ಬಗ್ಗೆ ಜನರಲ್ಲಿಯೂ ಜಾಗೃತಿ ಮೂಡಿಸುತ್ತಿದೆ. ದೂರದರ್ಶನದೊಂದಿಗೆ ನಿಮಗಾಗಿ ನಾವು ಸಂಸ್ಥೆಯ ಅಧ್ಯಕ್ಷ ವಿನಯ್ ಕುಮಾರ್ ಬೇಸಿಗೆ ಸಂದರ್ಭದಲ್ಲಿ ಪ್ರತಿ ವರ್ಷ 200ಕ್ಕೂ ಹೆಚ್ಚು ಅರವಟ್ಟಿಗೆ ವಿತರಣೆ ಮಾಡುವ ಮೂಲಕ ಪಶು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುತ್ತಾ ಬಂದಿರುವುದಾಗಿ ಹೇಳಿದರು. ಪ್ರಾಣಿ ಪಕ್ಷಿಗಳಿಗೆ ಬರುವಂಥ ಕಷ್ಟನ ಪರಿಹಾರ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಏನಪ್ಪಾ ಅಂತ ಹೇಳಂತಂದ್ರೆ, ಬೇರೆಯವರಿಗೆ ಒಂದು ಪ್ರೇರಣೆ ಆಗಲಿ, ನೀರಿನ ವ್ಯವಸ್ಥೆ ಮಾಡಿಕೊಡೋಣ ಪ್ರಾಣಿ ಪಕ್ಷಿಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ಸಿಮೆಂಟಿನ ಪಾಟ್ಗಳನ್ನು, ಅಂದರೆ ನೀರಿನ ಅರವಟ್ಟಿಗೆಗಳನ್ನು ನಾವು ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಪ್ರಾಧ್ಯಾಪಕ ಜೆ ಹನುಮಂತರೆಡ್ಡಿ, ಪ್ರಕೃತಿ ರಕ್ಷಣೆ ಜೊತೆಗೆ ಸಹಜೀವಿಗಳ ಜೀವರಕ್ಷಣೆಗೂ ನಾವು ಆದ್ಯತೆ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಿಮಗಾಗಿ ನಾವು ಸಂಸ್ಥೆಯ ಕಾರ್ಯ ಮಹತ್ವದ್ದಾಗಿದೆ ಎಂದರು. ನಾವು ನಮ್ಮ ಸಂಸ್ಥೆ ಅನ್ನುವಂಥ ಸಂಸ್ಥೆ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸಜೀವಗಳಿಗೂ ಕೂಡ ನಾವು ಆ ಜೀವ ರಕ್ಷಣೆ ಮಾಡಬೇಕು. ಅದಕ್ಕೆ ತಕ್ಕಂತೆಯೂ ಕೂಡ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ನಮ್ಮ ಮನೆ ಪಕ್ಕದಲ್ಲಾಗಿರಲಿ, ಮನೆ ಹಿಂದ್ಗಡೆ ಆಗಿರಲಿ, ಮನೆ ಮುಂದೆ ಆಗಿರಲಿ, ನಮ್ಮ ಸ್ನೇಹಿತರಾಗಿರಲಿ, ಎಲ್ಲರಿಗೂ ಕೂಡ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕನ್ನುವಂಥದ್ದು ಜನಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದಾಗ್ತಾ ಇದೆ. ಗೃಹಿಣಿ ಬಬಿತಾ, ಬೇಸಿಗೆಯಲ್ಲಿ ಜನರಿಗೆ ನೀರು ದೊರಕುವುದು ಕಷ್ಟ. ಇಂತಹ ಸಂದರ್ಭದಲ್ಲಿ ಪ್ರಾಣಿಗಳು, ಪಶು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯ ಮೂಲಕ ಉತ್ತಮ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ನಿಮಗಾಗಿ ನಾವು ಸಂಸ್ಥೆಯವರು ಪ್ರತಿ ವರ್ಷ ಬೇಸಿಗೆಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಹ ನೀರನ್ನು ಇಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮಗೂ ಮನಸ್ಸಾಗಲ್ಲ ಜಲ್ದಿ ನೀರಿಡಬೇಕು ಅಂತ. ಬಟ್ ಈ ಸಂಸ್ಥೆ ಎಲ್ಲ ಪ್ರಾಣಿಗಳಿಗೊಂದು ನೀರು ಕಲ್ಪಿಸ್ಬೇಕು, ಪಕ್ಷಿಗಳಿಗೂ ನೀರು ಕಲ್ಪಿಸ್ಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕೊಂಡು ಇದೆಲ್ಲ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ. ಈ ನಡುವೆ ಸಂಚಾರಿ ವೃತ್ತದ ಸಿಗ್ನಲ್ಗಳಲ್ಲಿ ಮಹಾನಗರ ಪಾಲಿಕೆ ಹಸಿರು ಹೊದಿಕೆ ಹಾಕುವ ಮೂಲಕ ವಾಹನ ಸವಾರರು ಸ್ವಲ್ಪ ನಿರಾಳರಾಗುವಂತೆ ಮಾಡಿದೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಎರ್ರಿಸ್ವಾಮಿ, ಬಿಸಿಲಿನ ಬೇಗೆಗೆ ಬಳ್ಳಾರಿ ಜನ ತತ್ತರಿಸಿದ್ದು ಮಹಾನಗರ ಪಾಲಿಕೆ ಕ್ರಮದಿಂದ ವಾಹನ ಸವಾರರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯವರು ಈ ಗ್ರೀನ್ ಮ್ಯಾಟ್ ಅನ್ನು ಹಾಕಿದ ಕಾರಣ ಸ್ವಲ್ಪ ಮಟ್ಟಿಗೆ ಸಿಗ್ನಲ್ ಅಲ್ಲಿ ವಾಹನ ಸವಾರರು ನಿಂತ್ಕೊಳ್ಳಲಿಕ್ಕೆ ಅನುಕೂಲ ಆಗಿದೆ. ಈ ಅನುಕೂಲವನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಬೇಸಿಗೆ ಸಂದರ್ಭದಲ್ಲಿ ಜೀವಜಲಕ್ಕೆ ಜನರು ಪರದಾಡುವಂತಹ ಸಂದರ್ಭದಲ್ಲಿ ಪ್ರಾಣಿ ಪಶು ಪಕ್ಷಿಗಳ ಸಂಕಷ್ಟ ಅರಿತು ಅವುಗಳ ನೀರಿನ ದಾಹ ತೀರಿಸುವ ನಿಮಗಾಗಿ ನಾವು ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ.